ನಾವು ಅಂತ ಸೆಲೆಬ್ರೇಟ್ ಮಾಡಿದ್ದೇನಿಲ್ಲ. ಚಂಡಿಕಾ ಹೋಮ ಇದು ಎಲ್ಲರಿಗೂ ಒಳ್ಳೆಯದಾಗಬೇಕು, ನಮ್ಮ ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲ ಜನಕ್ಕೆ ಒಳ್ಳೆಯದಾಗಲಿ. ಮತ್ತು ರೀಸೆಂಟಾಗಿ ಸಾಕಷ್ಟು ನಮ್ಮ ಆತ್ಮೀಯರು ನಾವು ಕಳ್ಕೊಂಡ್ವಿ, ಅಂಥವ್ರಿಗೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಈ ಒಂದು ಚಂಡಿಕಾ ಹೋಮ ಅನ್ನೋದು ಒಂದು ಪ್ರತ್ಯೇಕವಾಗಿ ಅದು ತುಂಬ ಹೋಮ, ಒಳ್ಳೆ ದೊಡ್ಡ ಹೋಮ ಅಂತಲೇ ನಾವು ಭಾವಿಸ್ತೀವಿ. ಈ ಕೆಟ್ಟ ದೃಷ್ಟಿಗಳಾಗಲಿ ಮತ್ತು ಶತ್ರು ನಿವಾರಣೆ ಆಗಲಿ, ಆರೋಗ್ಯಕ್ಕಾಗಲಿ ಎಲ್ಲದಕ್ಕೂ ಒಳ್ಳೆಯದು ಅಂಥೇಳಿ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ದಂಗೆ ಪೂಜೆ ನಾವು ಮನೆಯವರು ಮತ್ತು ನಮ್ಮ ಸೇವಾ ಪ್ರತಿಷ್ಠಾನ ವತಿಯಿಂದ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೀವಿ. ಅದ್ರ ಮೇಲೆ ಎಲ್ಲ ಸೆಲೆಬ್ರೇಷನ್ಸು ನಮ್ಮ ಚಿಕ್ಕಪೇಟೆ ಜನ ಅವನಿಗೆ ಹುಟ್ಟಿದಾಗೆ ಅವನಿಗೆ ದೇವರಾಜನ ಮಗ ಯುವರಾಜ ಅಂತ ಅವ್ರ ಹೆಸರು ಈಗ ಒಂದು ಮಾತಲ್ಲಿ ಬಂತು. ಯುವರಾಜ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಗುರುಗಳು ಹೇಳ್ತಾಯಿದ್ರು. ನಾವಿಟ್ಟಿದ್ದ ಹೆಸರಲ್ಲ, ಇದು ಚಿಕ್ಕಪೇಟೆ ಜನ ಇಟ್ಟಿರೋಂಥ ಹೆಸರು. ಅವನ ಹೆಸರು ನಾಗರಾಜ್ ಅಂತ. ಬಟ್ ಎಲ್ಲರೂ ಅವನು ಯುವಿ ಅಂತ ಯುವರಾಜ್ ಅಂತ ಹುಟ್ಟಿದಾಗ ಇಟ್ಟಿದ್ದು ಅದೇ ಹೆಸರಾಗಿ ಇವತ್ತು ಅವನು ಒಂದು ಅವರ ಅಪ್ಪನ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅವನು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದಾನೆ. ಈಗ ನೆಕ್ಸ್ಟ್ BBMP ಎಲೆಕ್ಷನ್ಸು ಬರ್ತದೆ. ಅವನು ಯಂಗೆಸ್ಟ್ ಕಾರ್ಪೊರೇಟರ್ ಅಂತ ಅವನು ಚಿಕ್ಕ ವಯಸ್ಸಿಗೆ ಕಾರ್ಪೊರೇಟರ್ ಆಗೋವಂಥ ಅವಕಾಶ ನಮ್ಮ ಚಿಕ್ಕಪೇಟೆ ಜನ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನಾವೇನು ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ ಆಗಿ ಒಂದು ಮನೆಯವ್ರ ಥರ ಎಲ್ಲರೂ ಸೇರ್ತೀವಿ. ಅದೇ ಒಂದು ಸಂದೇಶ ಇವತ್ತು ನಮ್ಮ ಒಂದು ಸ್ಟೇಜ್ ಮೇಲೂ ಅಷ್ಟೇ 3 ಧರ್ಮಗುರುಗಳು ಇವತ್ತು ಬಂದಿದ್ದರು. ಅದೆಲ್ಲರೂ ಆಶೀರ್ವಚನ ಮಾಡೋದ್ರು. ನಮಗೊಂದು ಅದೊಂದು ತೃಪ್ತಿ ಅನ್ನಿಸ್ತು. ಯಾಕಂದರೆ ಎಲ್ಲದಕ್ಕಿಂತ ಒಂದು ಆಶೀರ್ವಚನ ಮತ್ತು ಒಳ್ಳೆಯದಾಗಬೇಕು ಅಂತ ಅವನಿಗೆ ಆರೈಕೆ ಮಾಡೋಂಥ ಜನ ಜೊತೆಯಲ್ಲಿ ನಾವಿವತ್ತು ಒಂದೇ ಒಂದು ವೇದಿಕೆ ಮೇಲೆ ಎಲ್ಲರೂ ಒಂದು ಮನೆಯವ್ರ ಥರ ಈ ಒಂದು ಹುಟ್ಟುಹಬ್ಬನ ಆಚರಿಸ್ತಾರೆ. ಅವರು ನಮ್ಮ ಅಭಿಮಾನಿಗಳು ಅನ್ನೋಕ್ಕಿಂತ ನಾವು ಅವರ ಅಭಿಮಾನಿಗಳು. ಯಾಕಂದರೆ ಅವರೆಲ್ಲ ದಿನನಿತ್ಯ ಬೆಳಗ್ಗೆ ಬಂದರೆ ದೇವರಾಜ್ ಅವ್ರು ಸಿಗ್ತಾರೆ. ಅವರು ಒಂಥರ ಕಷ್ಟ ಸುಖ ಹೇಳಿದಾಗ ಅವರು ಸ್ಪಂದಿಸೋದು, ಹಾಗೂ ಸುಮಾರು ವರ್ಷಗಳಿಂದ ದೇವರಾಜ್ ಅವ್ರಿಗೆ ಅಭ್ಯಾಸ ಮತ್ತು ಅವ್ರ ಜೊತೆಯಲ್ಲಿ ಇದ್ದಾಗಲೇ ಅವ್ರಿಗೊಂದು ಸಮಾಧಾನ, ಅವ್ರಿಗೂ ಸಹಾಯ ಮಾಡೋದಾಗಲಿ ಇಂಥದ್ದೆಲ್ಲ ಅವರು ಸುಮಾರು ವರ್ಷಗಳಿಂದ ಒಂದು ಮನೆ ವಾತಾವರಣ ಅಂತ ಹೇಳಿದ್ನಲ್ಲ, ಈ ಜನ ನಮ್ಮನ್ನು ಈ ಚಿಕ್ಕಪೇಟೆ ಜನಕ್ಕೆ ನಾವು ಋಣ ಇದ್ದೀವಿ. ಅದೇ ರೀತಿ ಅವರು ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ನೋಡ್ತಾರೆ. ಮೊದಲನೇದಾಗಿ JC ರೋಡ್ ಹಬ್ಬ ಯುವರಾಜ್ ಅನ್ನೋದೇ ಯುವರಾಜ ಅಂತಲೇ ಪ್ರೂವ್ ಮಾಡ್ಕೊಂಡು RV ದೇವರಾಜ್ ಅವರ ಮಗನಾಗಿ, ಮಮತಾ ದೇವರಾಜ್ ಅವರ ಮಗನಾಗಿ ಸಾರ್ವಜನಿಕರಿಗೆ ಸೇವೆ ಮಾಡ್ತಾ ಹಲವಾರು ವರ್ಷದಿಂದ ಒಬ್ಬ ಕಾರ್ಪೊರೇಟ್ರಾಗಿ ಮುಂದೆ ಬರುವ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರದಲ್ಲಿ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಕೂಡ ಅಧಿಕಾರ ಸ್ವೀಕರಿಸಿ ಇನ್ನೂ ಜನರ ಸೇವೆ ಮಾಡಲಿ ಅಂತ ನನ್ನ ಪ್ರೀತಿಯ ಸ್ನೇಹಿತ, ನನ್ನ ಬ್ರದರು ಯುವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯುವಕರು ಯಾವಾಗಲೂ ಏನು ಪಾರ್ಟಿ ಮಾಡೋದು, ಮಸ್ತಿ ಮಾಡೋದು, ಇಲ್ಲ ಯಾವುದೋ ಒಂದು ಸೇರಿಸ್ಕೊಂಡು ಜೋಶ್ ಮಾಡೋದು ಇನ್ನೊಂದು ಇರ್ತದೆ. ಬಟ್ ಯುವರಾಜಲ್ಲಿ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಯಾವತ್ತು ಯಾವುದೇ ಸ್ಕೂಲ್ಗೆ ಹೋಗೋ ಟೈಮಿಂದ ಹಿಡಿದ್ಬೋದು, ಇವತ್ತು ಅವರು ಒಂದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಅವರು ಒಂದು ಸದಸ್ಯತ್ವ ತಗೊಂಡ್ಮೇಲೆ ಒಬ್ಬ ಯುವಕ ಬರಲಿ, ಹಿರಿಕರು ಬರಲಿ, ಇಲ್ಲ ಯಾರಿಗೇ ಆಗಲಿ ಜನರ ಸೇವೆ ಮಾಡಲೇಬೇಕು ಅಂತ ಅವ್ರು ಇವತ್ತೇನು ಒಂದು ಪಣ ತೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಯಾವತ್ತು ಯುವರಾಜ್ ಅವ್ರ ಜೊತೆಗೆ ಇದ್ದೇವೆ ಅಂತ ಹೇಳೋಕ್ಕೆ, ಅವ್ರ ಮೇಲಿರೋ ಪ್ರೀತಿ, ಅವ್ರ ಮೇಲಿರೋ ಸ್ನೇಹಕ್ಕೆ ನಾನು ಇಷ್ಟು ದೂರ ಬಂದು ಅವ್ರು ವಿಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರೂ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಇಲ್ಲ ಎಲ್ಲ ಪೊಲೀಸ್ ಮಿತ್ರರಾಗಿರ್ಬೋದು, ಎಲ್ಲರ ಮುಖದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಒಂದು ನಗು ನೋಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲಪ್ಪ ಹೋಗ್ಬೇಕಲ್ಲಪ್ಪ, ಯಾರಾದ್ರೂ ಬೈತಾ ಹೋಗ್ಬೇಕಲ್ಲಪ್ಪ, ಇನ್ನೊಂದು ಆ ಮುಖ ಯಾರು ನಮ್ಮ ಮಾಧ್ಯಮ ಮಿತ್ರರಲ್ಲಿಲ್ಲ. ಯಾಕೆಂದರೆ ಯುವರಾಜ್ ಬರ್ಡೆ, ಯುವ ರಾಜ ಅನ್ನೋದು ಹೆಸರಿದೆ. ಅವ್ರು ಯಾವಾಗಲೂ ರಾಜರಾಗೇ ಇರಲಿ ಅಂತ ಒಂದು ಸೆಕೆಂಡ್ ವಿಶ್ ಮಾಡ್ತೀನಿ.